6 ದಿನಗಳಿಂದ ನೀವು ವಂದೇ ಮಾತರಂ ಬಗ್ಗೆ ಕೇಳ್ತಾನೆ ಇರ್ತೀರಾ. ಕಾಂಗ್ರೆಸ್ ವಂದೇ ಮಾತರಂ ಗೀತೆಗೆ ಅಪಮಾನ ಮಾಡಿತಂತೆ. ಸೋನಿಯಾ ಗಾಂಧಿ ಇಟಲಿಯವರಂತೆ. ಕಾಂಗ್ರೆಸ್ ದೇಶದ್ರೋಹಿ ಪಕ್ಷವಂತೆ. ಅದಂತೆ ಇದಂತೆ ಹೀಗೆ ಬಿಜೆಪಿ ತಲೆಬುಡವಿಲ್ಲದ ನರೇಟಿವ್ ಕಟ್ಟೋ ತನ್ನ ಹಳೆ ಚಾಳಿ ಮುಂದುವರೆಸಿದೆ. ರಾಷ್ಟ್ರೀಯ ಗೀತೆಯಲ್ಲಿಯೂ ನೀಚ ರಾಜಕಾರಣ ಮಾಡ್ತಿರೋ ಬಿಜೆಪಿ ಮತ್ತದರ ಭಕ್ತ ಮಂಡಳಿ ನೋಡಲೇಬೇಕಾದ ಸ್ಟೋರಿ ಇದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾರಿಂದ ಹಿಡಿದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ವರೆಗೆ ಒಂದೇ ವಾದ. ಅದು ಕಾಂಗ್ರೆಸ್ ದೇಶಕ್ಕೆ ಅಪಮಾನ ಮಾಡ್ತಿದೆ, ಅವರಿಗೆ ದೇಶಭಕ್ತಿ ಇಲ್ಲ ಅನ್ನೋದು. ಈ ನಾಯಕರು ವಂದೇ ಮಾತರಂನ ಇತಿಹಾಸವನ್ನೊಮ್ಮೆ ನೋಡಬೇಕು. ಅದು ಸ್ವಾತಂತ್ರ್ಯ ಹೋರಾಟದ ಕಾಲ. ಬಂಕಿಂ ಚಂದ್ರ ಚಟರ್ಜಿ ಬರೆದಿದ್ದ ವಂದೇ ಮಾತರಂ ಗೀತೆ ಪ್ರತಿ ಹೋರಾಟಗಾರರ ಕಂಠದಲ್ಲಿ ಮೊಳಗುತ್ತಿತ್ತು. ಅದರಲ್ಲೂ ರವೀಂದ್ರನಾಥ್ ಟ್ಯಾಗೋರ್ 1896ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿನ ಒಂದು ರೂಪವನ್ನು ಹಾಡಿದ ಬಳಿಕ ಬ್ರಿಟಿಷ್ ಆಳ್ವಿಕೆ ವಿರುದ್ಧದ ಘೋಷಣೆಯಾಗಿ ಮೊಳಗಿತ್ತು. ವಿದ್ಯಾರ್ಥಿಗಳು, ಕ್ರಾಂತಿಕಾರಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ವದೇಶಿ ಚಳುವಳಿಗಾರರು ಇದನ್ನು ಹೋರಾಟದ ಸಂಕೇತವನ್ನಾಗಿ ಬಳಸಿದ್ರು. ಆದರೆ 1930ರ ದಶಕದ ಹೊತ್ತಿಗೆ ಅಲ್ಲೊಂದು ಸಮಸ್ಯೆ ಶುರುವಾಗಿತ್ತು. ಮುಸ್ಲಿಂ ಲೀಗ್ನ ಮೊಹಮ್ಮದ್ ಅಲಿ ಜಿನ್ನಾ ವಂದೇ ಮಾತರಂ ವಿರುದ್ಧ ಧ್ವನಿ ಎತ್ತಿದ್ದರು. ಹಾಡಿನಲ್ಲಿ ಮೊದಲ 2 ಚರಣಗಳು ದೇಶದ ನೆಲ, ಜಲ, ಪ್ರಕೃತಿ ಬಗ್ಗೆ ವರ್ಣಿಸುತ್ತೆ. ಈ 2 ಚರಣಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ರು. ಜಿನ್ನಾ ಹೀಗೆ ಹೇಳೋದಕ್ಕೂ ಕಾರಣವಾಗಿದೆ. ಯಾಕೆ ಅಂದ್ರೆ ವಂದೇ ಮಾತರಂ ಗೀತೆಯ ಮೊದಲ 2 ಚರಣದ ಭಾವಾನುವಾದ ಹೀಗಿದೆ: ತಾಯಿಯೇ ನಿನಗೆ ವಂದನೆಗಳು, ನೀನು ಜಲದಿಂದ ಸುಂದರವಾದವಳು, ಫಲಗಳಿಂದ ಸಮೃದ್ಧವಾದವಳು, ಮಲಯ ಮಾರುತದಿಂದ ತಂಪಾದವಳು ಮತ್ತು ರಾತ್ರಿಯ ವೇಳೆ ಬೆಳ್ಳಿ ಬೆಳಕಿನಿಂದ ಹೊಳೆಯುವವಳು. ನೀನು ನಗುಮುಗದವಳು, ಮಧುರ ಭಾಷಿಣಿ, ಸುಖ ಹಾಗೂ ವರಗಳನ್ನು ನೀಡುವವಳು. ಕೋಟ್ಯಂತರ ಕಂಠಗಳು ನಿನ್ನನ್ನು ಕೊಂಡಾಡುತ್ತಿವೆ, ಕೋಟ್ಯಾಂತರ ಕೈಗಳು ನಿನ್ನನ್ನು ರಕ್ಷಿಸಲು ಶಸ್ತ್ರ ಹಿಡಿಯುತ್ತಿವೆ. ನೀನೇ ನನ್ನ ಬಲ, ನನ್ನ ಹೆಮ್ಮೆ. ಆದರೆ ಮುಸ್ಲಿಂ ಸಮುದಾಯದ ಸೇರಿ ಅನೇಕರು ಇದರ ಮುಂದಿನ ಸಾಲುಗಳ ಬಗ್ಗೆ ಆಕ್ಷೇಪ ಎತ್ತಿದ್ದರು. ಆ ಸಾಲುಗಳು ಯಾವುದು ಅಂದ್ರೆ: ನೀನು 10 ಆಯುಧಗಳನ್ನು ಧರಿಸಿದ ಸಾಕ್ಷಾತ್ ದುರ್ಗಾದೇವತೆ, ಕಮಲದ ಮೇಲೆ ವಿಹರಿಸುವ ಲಕ್ಷ್ಮೀ ದೇವಿ ಮತ್ತು ವಿದ್ಯೆಯನ್ನು ನೀಡುವ ಸರಸ್ವತಿ ದೇವಿಯೂ ನೀನೇ ಆಗಿರುವೆ ಎನ್ನುವುದು. ದೇಶ ಅಂದ್ರೆ ಎಲ್ರೂ. ಈ ನೆಲವನ್ನು ಒಂದೇ ಧರ್ಮಕ್ಕೆ ಸೀಮಿತವಾಗಿ ಇಡೋದರ ಬಗ್ಗೆ ವಿರೋಧ ಕೇಳಿಬಂತು. ಅದರಲ್ಲೂ ಮುಸ್ಲಿಂ ಸಮುದಾಯದಲ್ಲಿ ಮೂರ್ತಿ ಪೂಜೆಗೆ ಅವಕಾಶವಿಲ್ಲ. ಹೀಗಾಗಿ ತೀವ್ರ ಚರ್ಚೆಗೆ ನಾಂದಿ ಹಾಡಿತ್ತು. ಈ ಸುದೀರ್ಘ ಚರ್ಚೆ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಕೆಲವು ಸಲಹೆ ಕೊಟ್ಟಿದ್ದರು. ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಮೊದಲ 2 ಚರಣಗಳು ಮಾತೃಭೂಮಿಯ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸುತ್ತವೆ. ಈ ಸಾಲುಗಳು ಎಲ್ಲರೂ ಒಪ್ಪಿತವಂತವು. ಆದರೆ ಮುಂದಿನ ಚರಣಗಳಲ್ಲಿರುವ ದೇವತೆಗಳ ಉಲ್ಲೇಖವು ಮುಸ್ಲಿಮರಿಗೆ ಸ್ವೀಕಾರಾರ್ಹವಲ್ಲದಿರಬಹುದು. ಆದ್ದರಿಂದ ಇಡೀ ಗೀತೆಯನ್ನು ಎಲ್ಲರಿಗೂ ಕಡ್ಡಾಯಗೊಳಿಸುವುದು ಸೂಕ್ತವಲ್ಲ ಎಂದು ಸಲಹೆ ನೀಡಿದ್ದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೂಡ ರಾಷ್ಟ್ರೀಯ ಕೂಟಗಳಲ್ಲಿ ವಂದೇ ಮಾತರಂ ಗೀತೆಯ ಕೇವಲ ಮೊದಲ 2 ಚರಣಗಳನ್ನು ಮಾತ್ರ ಹಾಡಬೇಕೆಂಬ ನಿಲುವನ್ನು ಬೆಂಬಲಿಸಿದ್ದರು. ಹೀಗೆ 10 ಸ್ವಾತಂತ್ರ್ಯ ವೀರರ ಸಲಹೆಯಂತೆ 1937ರಲ್ಲಿ ಕಾಂಗ್ರೆಸ್ ನಿರ್ಧಾರವೊಂದನ್ನ ಮಾಡಿತ್ತು. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಂದೇ ಮಾತರಂನ 2 ಚರಣ ಅಷ್ಟೇ ಹಾಡಬೇಕು, ದೇಶವನ್ನ ದೇವತೆಗಳಿಗೆ ಹೋಲಿಸುವ ಚರಣ ಬಿಡಬೇಕು ಎನ್ನುವ ನಿರ್ಣಯ ಮಾಡಿತ್ತು. ಅಂದಿನಿಂದ ಅಂದ್ರೆ ಸುಮಾರು 90 ವರ್ಷಗಳಿಂದಲೂ ಕಾಂಗ್ರೆಸ್ ಈ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದೆ. ಆದರೆ ಕಳೆದ ವರ್ಷ ಕೇಂದ್ರ ಸರ್ಕಾರ ನಿರ್ಧಾರವೊಂದನ್ನ ಮಾಡಿದೆ. ವಂದೇ ಮಾತರಂ ಗೀತೆ ರಚನೆಗೆ 150 ವರ್ಷ ಆಗಿರೋ ಹಿನ್ನೆಲೆ ಹೊಸ ಕಾನೂನು ತಂದಿದೆ. ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ ಮೂಲಕ ವಂದೇ ಮಾತರಂ ಅನ್ನ ರಾಷ್ಟ್ರೀಯ ಗೀತೆಯನ್ನಾಗಿ ಮಾಡಿದೆ. ರಾಷ್ಟ್ರ ಗೀತೆಗೆ ಕೊಡಬೇಕಾದ ಗೌರವವನ್ನ ವಂದೇ ಮಾತರಂಗೆ ಕೊಡಬೇಕು. ಒಂದು ವೇಳೆ ಗೌರವ ಕೊಡದಿದ್ರೆ 3 ವರ್ಷ ಜೈಲು, ದಂಡ ಅಥವಾ ಎರಡನ್ನೂ ಉಲ್ಲೇಖಿಸಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದೆ. ಕಾಂಗ್ರೆಸ್ನ ನಿರ್ಧಾರ ಸ್ಪಷ್ಟವಾಗಿದೆ. ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಏನು ಹೇಳಿದ್ದಾರೋ ನಾವು ಅದನ್ನೇ ಮಾಡೋದು, ನಮ್ಮ ಪೂರ್ವಜರು ಹಾಕಿಕೊಟ್ಟ ಮಾರ್ಗದಲ್ಲೇ ನಡೆಯುತ್ತೇವೆ ಎನ್ನುವ ನಿರ್ಧಾರ ತಳೆದಿದೆ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲೂ ಈ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಸೆಡ್ಡು ಹೊಡೆದಿದೆ. ದೇಶ ಅಂದ್ರೆ ಅದು ಬರೀ ಒಂದು ಧರ್ಮವಲ್ಲ, ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ಜೈನ,
ಬೌದ್ಧ, ಮುಸ್ಲಿಂ, ಕ್ರಿಸ್ತ, ಪಾರ್ಸಿ ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಭಾರತ. ಹೀಗಾಗಿ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರುವ ಚರಣ ಹಾಡಲ್ಲ ಅಂತ ಕೈಪಡೆ ಮತ್ತೆ ಮತ್ತೆ ಹೇಳ್ತಿದೆ. ಆದ್ರೆ ವಂದೇ ಮಾತರಂ ಗೀತೆಗಾಗಿ ಎಂದೂ ಹೋರಾಡದ, ಗೀತೆಗಾಗಿ ಮಡಿಯದ ಬಿಜೆಪಿ ಈಗ ದೇಶಭಕ್ತಿ ಪಾಠ ಮಾಡ್ತಿದೆ. 90 ವರ್ಷ ವಂದೇ ಮಾತರಂ ಹಾಡಿಕೊಂಡು ಬಂದ ಕಾಂಗ್ರೆಸ್ಗೆ ಗೀತೆಯ ಮಹತ್ವದ ಪಾಠ ಹೇಳಿಕೊಡ್ತಿದೆ. ನಿತ್ಯ ಶಾಖೆಯಲ್ಲಿ ನಮಸ್ತೆ ಸದಾವತ್ಸಲೆ ಕಲಿತ ನಾಯಕರ ಆಡ್ತಿರೋ ಮಾತು, ಮಾಡ್ತಿರೋ ಪಾಠ ಅವರ ಸೈದ್ಧಾಂತಿಕ ಬೌದ್ಧಿಕ ದಿವಾಳಿತನಕ್ಕೆ ಕನ್ನಡಿ ಹಿಡಿದಂತಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.